ಶಿಕ್ಷಕರ 4 ಕಿಲೋಮೀಟರ್ ತೆವಳ್ಕೊಂಡು ಹೋಗ್ತಾ ಇದ್ರು ಆ ಒಂದು 1500 ರೂಪಾಯಿಗಾಗಿ. ನಾವು ಅದರ ಬಗ್ಗೆ ಸುದ್ದಿ ಮಾಡಿದ ನಂತರ ಏನೆಲ್ಲ ಬದಲಾವಣೆಗಳಾಯಿತು ಬನ್ನಿ ನೋಡೋಣ. ದಾವಣಗೆರೆ ಜಿಲ್ಲೆಯ ಹರಿಹರ ತಾಲೂಕಿನ ಕುಣಿ ಬೆಳಕೆರೆ ಗ್ರಾಮದ ಅಜ್ಜಿ ಪೆನ್ಷನ್ಗಾಗಿ ತೆವಳಿಕೊಂಡು 4 ಕಿಲೋಮೀಟರ್ ಸಾಗ್ತಾ ಇದ್ರು. 2 ತಿಂಗಳಿನಿಂದ ನರಳಾಡ್ತಾ ಇದ್ದ ಅಜ್ಜಿ ಬಗ್ಗೆ ನಿನ್ನೆ ಸಂಜೆ 4 ಗಂಟೆಗೆ ಗರಂ ಆಗಿ ವರದಿ ಮಾಡಿ ಲೈವ್ ನಲ್ಲಿ ಅಜ್ಜಿಗೆ ವೀಲ್ ಚೇರ್ ತರಿಸಿದ್ವಿ. ನಮಗೆ ಕೇವಲ ದೊಡ್ಡ ಕಿರೀಟಗಳಿರುವ ವ್ಯಕ್ತಿಗಳೇ ಬೇಕಾಗಿಲ್ಲ, ಈ ತಾಯಿ ಕೂಡ ನಮಗೆ ಇಂಪಾರ್ಟೆಂಟ್. ಇವರು ಕೂಡ ನಮ್ಮ ಪ್ರಜೆ. 1500 ರೂಪಾಯಿ ಮಾಶಾಸನ ನಮಗೆ ಕೊಡಿಸುವಂತ ಶಕ್ತಿ ಇದ್ದಿದ್ರೆ ಖಂಡಿತವಾಗ್ಲೂ ಕೊಡಿಸ್ತಾ ಇದ್ವಿ, ಅದು ನೀವು ಕೊಡಿಸ್ಬೇಕು. ಆದ್ರೆ ವಾದ ಮಾಡಿದ್ದೀವಿ, ಆ ತಾಯಿಗೆ ನಿಮ್ಗೆ ಯಾರಿಗೂ ಮಾಡೋಕ್ಕಾಗಿಲ್ಲಲ್ಲ, ಒಂದು ಟ್ರೀಟ್ಮೆಂಟ್ ಕೊಡ್ಸೋಕ್ಕಾಗಿಲ್ಲಲ್ಲ, ನಮ್ಮ ಕಡೆಯಿಂದ ಒಂದು ವೀಲ್ ಚೇರ್ ತಗೊಂಬನ್ರ. ಏನೋ ಒಂದು ಆ ತಾಯಿಗೆ ಏನು ಬೇಕು, ಒಂದು ಸೀರೆನೋ, ಏನೋ ಒಂದು 500 ರೂಪಾಯಿ ದುಡ್ಡು, 1000 ರೂಪಾಯಿ ದುಡ್ಡು ಒಂದು ನೋಡ್ಲಿ ಬಿಡ್ರಿ, ಒಂದು 10,000 ರೂಪಾಯಿ ನೋಡ್ಲಿ ಬಿಡ್ರಿ. ಆ ತಾಯಿ ಯಾರಾದ್ರೂ ಅಕ್ಕಪಕ್ಕದಲ್ಲಿ ಇದ್ದವ್ರು, ನಾನು ಬೇಕಿದ್ರೆ ಪ್ರಚಾರ ಕೊಡ್ತೀನಿ ನಿಮಗೆ. ನೆಕ್ಸ್ಟ್ MLA ಆಗುವಂಥವ್ರು ಅಥವಾ ಇನ್ನೊಂದು ಏನೋ ಆಗುವಂಥವ್ರು ಹೋಗಿ ಹರಿಹರ ತಾಲೂಕು ಆಸ್ಪತ್ರೆಯಲ್ಲಿ ಆ ತಾಯಿ ಇದ್ದಾರೆ, ಅವರ ಕೈ ತುಂಬ ಒಂದು ಸ್ವಲ್ಪ ದುಡ್ಡು ಕೊಟ್ಟು ಬನ್ನಿ ದಯವಿಟ್ಟು ಸಾಧ್ಯವಾದ್ರೆ. ಇನ್ನು ಸುದ್ದಿ ಪ್ರಸಾರವಾಗ್ತಾ ಇದ್ದಂತೆ ಉಪ ತಹಸೀಲ್ದಾರ್ ರವಿ ಅವರು ಅಜ್ಜಿ ವಾಸಿಸ್ತಾ ಇದ್ದ ಬಸ್ ಸ್ಟ್ಯಾಂಡ್ ಜಾಗಕ್ಕೆ ಭೇಟಿ ನೀಡಿದ್ರು. ಬಳಿಕ ಆಂಬ್ಯುಲೆನ್ಸ್ ಮೂಲಕ ಹರಿಹರ ತಾಲೂಕು ಆಸ್ಪತ್ರೆಗೆ ಸೇರಿಸಿ ಅಜ್ಜಿಗೆ ಆರೋಗ್ಯ ತಪಾಸಣೆ ಮಾಡಲಾಯಿತು. ಅಜ್ಜಿ ಸಂಕಷ್ಟಕ್ಕೆ ಮಿಡಿದ ಜನಪ್ರತಿನಿಧಿಗಳು. ಅವ್ವ ಗಿರಿಜಮ್ಮರ ಸಂಕಷ್ಟಕ್ಕೆ ಮಿಡಿದ ದಾವಣಗೆರೆಯ ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಆಕಾಂಕ್ಷಿ JB ವಿನಯ್ ಕುಮಾರ್ ತಕ್ಷಣವೇ ತಮ್ಮ ಸಂಬಂಧಿಕರೊಬ್ಬರನ್ನ ಕಳಿಸಿ ಹಣಕಾಸಿನ ಸಹಾಯ ಮಾಡಿದ್ರು. ಅವರು ಇವಾಗ ಹರಿಹರದ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆ ಪಡಿತಾ ಇದ್ದಾರೆ. ಅವರಿಗೆ ಏನೇನು ಸೌಲಭ್ಯ ಬೇಕು ಅದನ್ನೆಲ್ಲ ಮಾಡಿಕೊಡೋದಕ್ಕೆ ಸಮಾಜದ ಮುಖಂಡರೆಲ್ಲ ಮುಂದೆ ಬಂದಿದ್ದಾರೆ. ಅದರಲ್ಲೂ ನಾನು ಕೂಡ ಒಬ್ಬ ವಿನಯ್ ಕುಮಾರ್ JB, ದಾವಣಗೆರೆ ಲೋಕಸಭಾ ಟಿಕೆಟ್ ಆಕಾಂಕ್ಷಿ. ಆದರೆ ಟಿಕೆಟ್ಗಂತ ಮಾಡ್ತಾ ಇಲ್ಲ, ಸುಮಾರು 5 ವರ್ಷದಿಂದ ನಾನು ಸಮಾಜ ಸೇವೆ ಮಾಡ್ತಾ ಇದ್ದೀನಿ. ಕೊಟ್ಟಿರ್ತೇನೆ. ರಿಪಬ್ಲಿಕ್ ಟಿವಿಯವರು ಒಂದು ವೀಲ್ ಚೇರ್ನ ಕೊಡ್ತಾ ಇದ್ದಾರೆ. ಅವ್ರ ಸಿಬ್ಬಂದಿ ವರ್ಗದವ್ರು ಅವ್ರಿಗೆ ಕೊಡೋಕ್ಕೆ ಇಷ್ಟಪಡ್ತಾ ಇದ್ದಾರೆ. ಅವ್ರ ಅಜ್ಜಿ ಸ್ವೀಕಾರ ಮಾಡ್ತಾರೆ. ಈಗ ಹರಿಹರ ಆಸ್ಪತ್ರೆಗೆ ಶಾಸಕ PP ಹರೀಶ್ ಭೇಟಿ. ಇನ್ನು ಹರಿಹರ ಶಾಸಕರಾದ BP ಹರೀಶ್ ತಾಲೂಕು ಆಸ್ಪತ್ರೆಗೆ ಭೇಟಿ ಕೊಟ್ಟರು. ಅಜ್ಜಿ ಗಿರಿಜಮ್ಮರ ಆರೋಗ್ಯ ವಿಚಾರಿಸಿ ಸಹಾಯಧನ ನೀಡಿದರು. ಪೋಸ್ಟ್ಮ್ಯಾನ್ನು ಬಂದಿರತಕ್ಕಂಥ ವೃದ್ಧಾಪ್ಯ ವೇತನವನ್ನು ತಡವಾಗಿ ಮಾಡಿದ್ದಾರೆ. ಇನ್ನು 10,000 ರೂಪಾಯಿ ಬರುತ್ತೆ ಅಂತ ಏನು ಅಜ್ಜಿ ಹೇಳುತ್ತೆ, ಅದು ಮೋಸ್ಟ್ಲಿ ಅವ್ರ ಯಜಮಾನರು ಇಟ್ಟಿದ ಮೇಲೆ ಡೆತ್ ಸರ್ಟಿಫಿಕೇಟು ಅವೆಲ್ಲ ಪ್ರೊಡ್ಯೂಸ್ ಮಾಡಿ ಏನು ಕಾನೂನು ಪ್ರಕಾರ ಇದನ್ನು ಆ ರೀತಿ ತಗೋಬೋದು. ಹಾಗೆಲ್ಲ ದುಡ್ಡು ನಿಲ್ಸೋಕ್ಕೆ ಬರಲ್ಲ. ಅದನ್ನು ನಮ್ಮ ಅಧಿಕಾರಿಗಳಿಗೆ ಹೇಳಿ ತಕ್ಷಣ ಪೋಸ್ಟ್ಮ್ಯಾನ್ದು ಏನು ಸಮಸ್ಯೆ ಮತ್ತು ಅವ್ರ ಯಜಮಾನ ಇಟ್ಟಂಥ 10,000ದ ಪೋಸ್ಟ್ ಆಫೀಸಲ್ಲಿ ಅದೇನು ಸಮಸ್ಯೆ ಅನ್ನೋದನ್ನ ನಾನು ತಿಳ್ಕೊಂಡು ಅವ್ರಿಗೆ ಅದು ಮುಟ್ಟೋ ರೀತಿ ನಾನು ವ್ಯವಸ್ಥೆ ಮಾಡ್ತೀನಿ. ಆ ಅಜ್ಜಿಗೆ ಯಾರೂ ನೋಡ್ಕೊಳ್ಳೋರು ಇಲ್ಲ ಅಂದಾಗ ವೃದ್ಧಾಶ್ರಮಗಳಿಗೆ ಸೇರ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ. ಪಿಂಚಣಿಗಾಗಿ ತೆವಳಿಕೊಂಡು ಹೋಗ್ತಾ ಇದ್ದ ಅಜ್ಜಿಗೆ ಫುಲ್ ರಿಲೀಫ್ ಸಿಕ್ಕಿದೆ. ಕೈ ತುಂಬ ದುಡ್ಡು ನೋಡಿದ ಅಜ್ಜಿ ಖುಷಿಗೆ ಭಾರವೇ ಇರಲಿಲ್ಲ. ಇದೀಗ ಅಜ್ಜಿ ಗಿರಿಜಮ್ಮಗೆ ತಾತ್ಕಾಲಿಕವಾಗಿ ರಿಲೀಫ್ ಸಿಕ್ಕಂತಾಗಿದೆ. ಇದೇ ಅಲ್ವಾ ಜವಾಬ್ದಾರಿ ಜರ್ನಲಿಸಂ. ನಾವು ನಿಮ್ಮ ಧ್ವನಿಗಂತ ಸುಮ್ಮನೆ ಹೇಳಿಲ್ಲ, ಕೆಲಸ ಮಾಡಿ ತೋರಿಸುತ್ತಾ ಬಂದಿದ್ದೇವೆ, ಮುಂದೆಯೂ ಹೀಗೆ ಮುಂದುವರಿಸುತ್ತೇವೆ. ಇದು ರಿಪಬ್ಲಿಕ್ ಕನ್ನಡದ ಬಿಗ್ ಇಂಪ್ಯಾಕ್ಟ್ ವಾಗ್ದಾನ. ಸರ್, ಇದು ಇಂಪ್ಯಾಕ್ಟ್ ಅಂತಂದರೆ ಎಂಥ ಖುಷಿ ಆಗುತ್ತೆ ಅಂತಂದರೆ, ನಿನ್ನೆ ತಾಯಿ ತೆವಳ್ಕೊಂಡು ಬರ್ತಾ ಇದ್ರು. ಅವ್ರಿಗೆ ಬರಬೇಕಾಗಿದ್ದದು 1500 ರೂಪಾಯಿ ತಿಂಗಳಿಗೆ. 2 ತಿಂಗಳದ್ದು ಬರಲಿಲ್ಲ. ಗಂಡ ಸತ್ತೋಗಿದ್ದಾರೆ, ಅದ್ರದ್ದು 10,000 ಬರುತ್ತೆ ಬೇರೆ. ಇವತ್ತು ಅವ್ರ ಕೈಯಲ್ಲಿ 14,000 ದುಡ್ಡಿದೆ. ಅಂದರೆ 1500 ಬಂದಿದ್ದು ಅವರು ಬಯಸ್ತಾ ಇದ್ದದ್ದು ಅದರ 10 ಪಟ್ಟು ಜಾಸ್ತಿ. ನೋಡಿ ಅವರ ಕೈಯಲ್ಲಿ ದುಡ್ಡು ತೋರಿಸಿ. ನಾನು ನಿನ್ನೆ ಒಂದು ಮಾತನ್ನು ಹೇಳಿದ್ದೆ, ಬೈಟ್ ಇದೆಯಾ ನಂದು,
ಅವರ ಕೈ ತುಂಬ ದುಡ್ಡು ಕೊಡಬೇಕು ಅಂತ ಒಂದು ಮಾತನ್ನು ಹೇಳಿದ್ದೆ. ಇವತ್ತು 14,000 ದಾವಣಗೆರೆ ಕಾಂಗ್ರೆಸ್ ಲೋಕಸಭಾ ಟಿಕೆಟ್ ಆಕಾಂಕ್ಷಿ ವಿನಯ್ ಕುಮಾರ್ 10,000 ಕೊಟ್ಟಿದ್ದಾರೆ. ಹರಿಹರ ಶಾಸಕ BP ಹರೀಶ್. ನೋಡಿ, ನಾನು ಮೊದಲೇ ಒಂದು ಮಾತು ಹೇಳ್ತಾ ಇರ್ತೀನಿ, ಏನು ಗೊತ್ತಾ, ನೀವು ಯಾವುದು ಆಕಾಂಕ್ಷಿನಾ, ಯಾವುದೋ ಟಿಕೆಟ್ ಆಕಾಂಕ್ಷಿನ ಕೊಡಿ, ಯಾರು ಬೇಡ ಅಂದರು. ಆದರೆ ಆ ದುಡ್ಡೆಲ್ಲ ಅವರ ಕೈಗೆ ಸೇರಬೇಕಷ್ಟೆ. ಯಾರ್ಯಾರಿಗೋ ಖರ್ಚು ಮಾಡ್ತೀರಂತೆ. ಇವತ್ತು ನೋಡಿ ವೀಕ್ಷಕರೇ, ಆ ತಾಯಿ ನನಗೆಷ್ಟು ಖುಷಿ ಆಗ್ತಾ ಇದೆ ಅಂತಂದರೆ, ದುಡ್ಡನ್ನು ಜೋಪಾನವಾಗಿ ಪರ್ಸಲ್ಲಿ ಇಡ್ತಾ ಇದ್ದಾರೆ. ಪರ್ಸಲ್ಲಿ ಇಡ್ತಾ ಇದ್ದಾರೆ. ಗಿರ್ಲಿ ಬಿಡ್ರಿ, ಎಷ್ಟು ದಿವಸ ಇರ್ಬೋದು ಆ ತಾಯಿ ನಮ್ಮ ಜೊತೆ? ಏನು ಖುಷಿ ಪಡುತ್ತದನ್ನು ಮಾಡಲಿ ಅಲ್ವಾ? 14,000 ರೂಪಾಯಿ ಬಂದಿದೆ. ಆ ಕೈಯಲ್ಲಿ ಫುಲ್ ಗರಿ ನೋಟಿರುವಂಥದ್ದು ಹಾಕಿ ಒಂದು ಫೋಟೋ ನೋಡಿ, ಎಷ್ಟು ಭಾಳ ಗಟ್ಟಿಯಾಗಿ. ಅಚ್ಚ ಎಣಿಸೋದು ನೋಡಿ. ಇದೊಂದು ಸಾರ್ಥಕತೆ ಅಲ್ವಾ, ಅಷ್ಟು ದುಡ್ಡಿಂದು. ಆಮೇಲೆ ನಿನ್ನೆ ನಾವೊಂದು ವೀಲ್ ಚೇರ್, ಅದು ನಾಳೆ ರೀಚ್ ಆಗುತ್ತೆ ಅಲ್ಲಿಗೆ. ವೀಲ್ ಚೇರ್ ನಿನ್ನೆ ನಾವು ಒಂದು ರೆಡಿ ಮಾಡಿರ್ತಿದ್ವಿ, ಅದರ ವಿಜುವಲ್ ಕೂಡ ಹಾಕ್ತೀನಿ ನಿಮಗೆ. ನಿನ್ನೆ ತೆಗೆದುಕೊಂಡು ಬರ್ತಾಯಿದ್ರು, ಅವ್ರಿಗೊಂದು ವೀಲ್ ಚೇರ್ ಬರುತ್ತೆ. ಅದಾದ ನಂತರ ಈಗ 14,000 ಕೈಯಲ್ಲಿ ದುಡ್ಡು ಬಂದಿದೆ. ನನಗೆ ಗೊತ್ತಿಲ್ಲ 14,000 ದುಡ್ಡು ಆ ತಾಯಿ ಯಾವತ್ತಾದರೂ ನೋಡಿದಾರ ಇಲ್ಲೋ ಗೊತ್ತಿಲ್ಲ. ನಿನ್ನೆ ವೀಲ್ ಚೇರ್ ಒಂದು ರೆಡಿ ಮಾಡಿಟ್ಟಿದ್ವಿ ನಾವು, ಅದನ್ನು ಆಲ್ರೆಡಿ ಕಳಿಸಿದ್ದೀವಿ ವೀಲ್ ಚೇರ್. ಆಮೇಲೆ ನಾನು ಒಂದು ಮಾತನ್ನು ಹೇಳಿದೆ, ಇಡೀ ಕರ್ನಾಟಕಕ್ಕೆ ಧನ್ಯವಾದ. ಯಾಕಂದರೆ ಅವರು ಅಲ್ಲಿ ಆಸ್ಪತ್ರೆಯಲ್ಲಿದ್ದರು, ಹರಿಹರ ತಾಲೂಕು ಆಸ್ಪತ್ರೆ, ಸರ್ಕಾರಿ ತಾಲೂಕು ಆಸ್ಪತ್ರೆಯಲ್ಲಿದ್ದರು, ಹೊನ್ನಾಳಿ ರೋಡ್ನಲ್ಲಿರುವಂಥ ತಾಲೂಕು ಆಸ್ಪತ್ರೆ. ಎಲ್ಲರೂ ಬಂದಿದ್ದಾರೆ. BP ಹರೀಶ್ ಅವರು ಬಂದಿದ್ದಾರೆ. ಥ್ಯಾಂಕ್ ಯು ವೆರಿ ಮಚ್. ಅಲ್ಲಿ MLA ನೋಡಿ, ಇವತ್ತು ಆ ತಾಯಿಯನ್ನು ನೋಡೋದಕ್ಕೆ MLA ಬಂದಿದ್ದಾರೆ. ಅದಕ್ಕೆ ಕಾರಣವಾಗಿದ್ದು ರಿಪಬ್ಲಿಕ್ ಕನ್ನಡದ ಈ ಬಿಗ್ ಇಂಪ್ಯಾಕ್ಟ್ ಸ್ಟೋರಿ. ಒಂದು ಆಸೆ ಇತ್ತು ರೀ, ನಿಜವಾಗ್ಲೂ ನನಗೆ ನಿನ್ನೆ ಒಂದು ಆಸೆ ಇತ್ತು. 1,500 ರೂಪಾಯಿಗಾಗಿ ಅಷ್ಟೆಲ್ಲ ಕಷ್ಟಪಡುವ ತಾಯಿ ಒಂದು 10,000 ರೂಪಾಯಿದ್ದು ಹಿಂಗೆ ನೋಡಿದಾಗ ಹೆಂಗಿರ್ಬೋದು ಅಂತೇಳಿ. ನನಗೆ ಗೊತ್ತಿಲ್ಲ ಈಗಲೂ ಅವರು ಅಲ್ಲಿ ಇದ್ದಾರಾ ಇಲ್ವಾ ಅಂತೇಳಿ. ಒಂದು ಕೊನೆ ಆಸೆ ಮುಗಿಸ್ಬಿಡ್ಬೇಕ್ರಿ. ಏನೀಗ ಏನಾಗಲಿಕ್ಕೆ, ಏನು ಕಳ್ಕೊಳ್ಳೋಕೆ ಏನಿದೆ? ಆ ತಾಯಿಯಲ್ಲಿ ಒಂದು ಖುಷಿಯನ್ನು ನೋಡ್ಬೋದಲ್ವಾ? ಅವ್ರು ಏನು ಬೇಕಿದ್ರೂ ಮಾಡಲಿ, ನಿಮ್ಗೆ 4 ಬೈಲಿ, ಮತ್ತೊಂದು ಮಾಡಲಿ. ನೋಡಿ ಹೆಂಗೆ ಎಣಿಸ್ತಾ ಇದ್ದಾರೆ, 500, 100, 500. ಆಮೇಲೆ ನಮ್ಮ ತಾಯಂದರು ದುಡ್ಡಿಡೋ ಜಾಗ ಮಾತ್ರ ಒಂದೇ, ಅದಂತೂ ಚೇಂಜ್ ಆಗಲ್ಲ.